ಸೊ ಹಾಯ್ ಗೈಸ್, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬಹಳಷ್ಟು ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಒಂದು ಗ್ರಾಜುಯೇಷನ್ ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ, ಒಂದು ಬೆಸ್ಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ಪಡೆಯುವುದಕ್ಕೆ ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಏನಕ್ಕಂದ್ರೆ ಅವರ ಬಳಿ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸ್ಕಿಲ್ಸ್ ಇರುವುದಿಲ್ಲ. ಆಬ್ವಿಯಸ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ಪಡಿಬೇಕು, ಸೆಲೆಕ್ಷನ್ ನ ಪಡಿಬೇಕು ಅಂದ್ರೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಸ್ಕಿಲ್ಸ್ ಇರಲೇಬೇಕು. ಆದರೆ ಸ್ನೇಹಿತರೆ, ತಾವೇನಾದ್ರೂ ಯಾವುದಾದ್ರೂ ಒಂದು ಗ್ರಾಜುಯೇಷನ್ ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಮ್ಮ ಒಂದು ಗ್ರಾಜುಯೇಷನ್ ಅದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಲಿ ಬಿಡಿ, ಓಕೆನಾ, ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆದ್ರೂ ಕೂಡ ತಮಗೆ ಒಂದು ಬೆಸ್ಟ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ಅಪ್ಡೇಟ್ ನಾನು ಇಲ್ಲಿ ತಂದಿದ್ದೀನಿ. ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ತಾವು ಅಪ್ಲೈಯನ್ನ ಮಾಡಬಹುದು. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಏನು ಸ್ಕಿಲ್ಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ ಅಂದ್ರೆ ಕೇವಲ ಒಂದೇ ಒಂದು ಸ್ಕಿಲ್ಸ್ ಅನ್ನ ಕೇಳಿದ್ದಾರೆ. ಅದೇನಂದ್ರೆ ಒಂದು ಒಳ್ಳೆಯ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ಕೇಳಿದ್ದಾರೆ. ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಪ್ರತಿ ತಿಂಗಳಿಗೆ 40,000ವರೆಗೂ ತಾವು ಇಲ್ಲಿ ಸ್ಯಾಲರಿಯನ್ನ ಪಡಿಬಹುದು. ಸಪೋಸ್ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆದಂತೆಲ್ಲ ಈ ಒಂದು ಕಂಪನಿಯಲ್ಲಿ ತಾವು ಒಂದು ಒಳ್ಳೆಯ ಒಂದು ಪ್ಲೇಸ್ ನಲ್ಲಿ ಒಂದು ಒಳ್ಳೆಯ ಒಂದು ಪೊಸಿಷನ್ ಅಲ್ಲಿ ಹೋಗಿ ತಾವು ಕೂತ್ಕೋಬಹುದು. ಯಾವುದೇ ರೀತಿಯಂತಹ ಸದ್ಯಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಫೈನಲ್ ಆಗಿ ಅದು ಯಾವ ಒಂದು ಕಂಪನಿ ಅಂದ್ರೆ ಕೆನೋನಿಕಲ್, ಒನ್ ಆಫ್ ದ ಮೋಸ್ಟ್ ಏನು ಒಂದು ಬಹಳಷ್ಟು ಒಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಈ ಒಂದು ಕಂಪನಿಗಳಿಂದ ಒಂದು HR ಸ್ಪೆಷಲಿಸ್ಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಬಹಳಷ್ಟು ಜನರಿಗೆ ಒಂದು HR ನ ಒಂದು ಫೀಲ್ಡ್ ಅಲ್ಲಿ ಹೋಗಬೇಕು, HR ನ ಒಂದು ಫೀಲ್ಡ್ ಅಲ್ಲಿ ಒಂದು ವರ್ಕ್ ಮಾಡಬೇಕು ಅಂತ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಫೈನಲ್ ಆಗಿ ತಮ್ಗೆ ಏನಾದರೂ ಈ ಒಂದು ಇಂಟ್ರೆಸ್ಟ್ ಇದ್ರೆ ತಾವು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಸಿಂಪಲ್ ಆಗಿ ಈ ಒಂದು HR ಸ್ಪೆಷಲಿಸ್ಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ತಾವೇನ್ ಕೆಲಸ ಅನ್ನ ಮಾಡಬೇಕು ಅಂದ್ರೆ, ಕಂಪನಿ ಅಂದ ಮೇಲೆ ಬಹಳಷ್ಟು ಒಂದು ಎಂಪ್ಲಾಯ್ಸ್ ಇದ್ದೇ ಇರ್ತಾರೆ. ಆ ಒಂದು ಎಂಪ್ಲಾಯ್ಸ್ಗೆ ಮೈಂಟೈನ್ ಮಾಡಕ್ಕೆ ಒಂದು HR ಟೀಮ್ ಅನ್ನೋದು ಇದ್ದೇ ಇರುತ್ತೆ. ಸಪೋಸ್ ಏನಾದರೂ ಎಂಪ್ಲಾಯ್ಸ್ಗೆ ಒಂದು ಪ್ರಾಬ್ಲಮ್ ಆದಾಗ ಸಪೋರ್ಟ್ ಅನ್ನ ಮಾಡುವಂಥದ್ದು, ಸ್ಯಾಲರೀಸ್ ನಲ್ಲಿ ಆಗಿರ್ಬೋದು, ಸ್ಯಾಲರಿನ ಒಂದು ಇನ್ಕ್ರಿಮೆಂಟ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಫಂಕ್ಷನ್ ಆಗಿರ್ಬೋದು, ಪ್ರೋಗ್ರಾಮ್ಗಳಾಗಿರ್ಬೋದು, ಈ ಎಲ್ಲ ಒಂದು ಕಂಪನಿ ಕರೆಕ್ಟ್ ಒಂದು ವೇನಲ್ಲಿ ನಡಿಬೇಕು ಅಂದ್ರೆ ಒಂದು HR ಟೀಮ್ ಅನ್ನೋದು ಇರಲೇಬೇಕಾಗಿರುತ್ತೆ. ಇಂತಹ ಒಂದು ಟೀಮ್ ನಲ್ಲಿ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬಹುದು. ಈ ಒಂದು ಕೆನೋನಿಕಲ್ ಎನ್ನುವಂತಹ ಒಂದು ಕಂಪನಿ 70 ಕಂಟ್ರೀಸ್ ನಲ್ಲಿ ಆಲ್ರೆಡಿ ವರ್ಕ್ ಅನ್ನ ಮಾಡ್ತಿದ್ದಾರೆ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಇದು ಒಂದು ಮೇಜರ್ ಆಗಿರುವಂತಹ ಒಂದು ಏನು ಒಂದು ಆಫೀಸ್ ಲೊಕೇಶನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಇದು ಒಂದು ರಿಮೋಟ್ ಅಂತ ಒಂದು ಅನೌನ್ಸ್ ಅನ್ನ ಮಾಡಿದ್ದು ತಾವು ಈಸಿಯಾಗಿ ಆರಾಮಾಗಿ ತಾವು ಇಲ್ಲಿ ಕೆಲಸ ಅನ್ನ ಮಾಡಬಹುದು. ಇನ್ನೊಂದು ಏನಂದ್ರೆ ಇಲ್ಲಿ ಕೆಲಸ ಮಾಡುವುದಕ್ಕೆ ಕಂಪನಿ ಕಡೆಯಿಂದಾನೇ ಪ್ರತಿ ಒಂದು ಫೆಸಿಲಿಟಿ ಅಂದ್ರೆ ಒಂದು ವರ್ಕಿಂಗ್ ಕಿಟ್ ಅನ್ನ ಒಂದು ಪ್ರೊವೈಡ್ ಅನ್ನ ಮಾಡ್ತಿದ್ದಾರೆ. ಸೊ ಬನ್ನಿ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ ಆಗಿರ್ಬೋದು. ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕ್ವಶನ್ಸ್ ಅನ್ನ ಇವರು ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ ಅನ್ನ ತಾವು ಈಸಿಯಾಗಿ ಡೈರೆಕ್ಟ್ ಆಗಿ ಒಂದು ಗೂಗಲ್ ಮಾಡಿ ಅಥವಾ ಒಂದು ಚಾಟ್ GPT ಅನ್ನ ಮಾಡಿ ತಾವು ಆನ್ಸರ್ಸ್ ಅನ್ನ ತಾವು ಪ್ರಾಪರ್ ಆಗಿ ತಾವು ಕೊಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇನ್ಮೇಲೆ ಪ್ರತಿಯೊಂದು ಝೂಮ್ ಮಾಡಿ ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಬಿಫೋರ್ ದಟ್ ತಾವೇನಾದ್ರೂ ಚಾನಲ್ಗೆ ಹೊಸಬ್ರಿದ್ರೆ ದಯವಿಟ್ಟು ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇದಾಗಿ ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇದರ ಒಂದು ಏನೋ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಬಿಫೋರ್ ದಟ್ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನ್ಯೂ ಗ್ರಾಜುಯೇಟ್ HR ಸ್ಪೆಷಲಿಸ್ಟ್ ಅನ್ನುವಂತಹ ಒಂದು ಪೋಸ್ಟ್ ಏನಿದೆ ಇಲ್ಲಿ ತಾವು ನೋಡಬಹುದು. ಅವರ್ ಪೀಪಲ್ ಆರ್ ಬೇಸ್ಡ್ ಇನ್ ಮೋರ್ ದ್ಯಾನ್ 70 ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ಅವರ್ HR ಡಿಪಾರ್ಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಪ್ರೀಶಿಯಸ್ ಅಪ್ಲಿಕೇಶನ್ಸ್ ಆಫ್ ದ ಪಾಲಿಸಿ ಆಫ್ ದಿ ಪ್ರೋಸೆಸ್ ಅಂತ ಒಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಾವು ಇಲ್ಲಿ ನೋಡಬಹುದು. ಪ್ರೊವೈಡ್ HR support by the answering team members questionings and responding to the request regarding their employment and contact ಅಂತ ಮೆನ್ಷನ್ ಮಾಡಿದ್ದಾರೆ. ಅವಾಗಲೇ ಹೇಳಿದೇನಲ್ಲ, ನಿಮ್ಮ ಒಂದು HR ಸಪೋರ್ಟ್ ಆಗಿರುತ್ತೆ ಎಂಪ್ಲಾಯೀಸ್ಗೆ. ನಂತರ ಅಷ್ಟೇ ಅಲ್ಲ, ಒಂದು ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಪ್ರೋಸೆಸ್ ಇನ್ ನ್ಯೂ ಹೇರ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಕಂಟ್ರಿ ಸ್ಪೆಸಿಫಿಕ್ ಆಗಿರ್ಬೋದು, ಆನ್ ಬೋರ್ಡಿಂಗ್ ಡಾಕ್ಯುಮೆಂಟೇಶನ್ ಆಗಿರ್ಬೋದು. ಓಕೆನಾ, ಏನಾದರೂ ಒಂದು ಆನ್ ಬೋರ್ಡಿಂಗ್ ಅನ್ನ ಮಾಡಿದಾಗ, ಸೆಲೆಕ್ಷನ್ ಮಾಡಿದಾಗ ಅವರ ಒಂದು ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕರೆಕ್ಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗಳು ಇದಾವ ಇಲ್ಲ ಅಂತ ತಾವು ಚೆಕ್ ಅನ್ನ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ತಾವಿಲ್ಲಿ ನೋಡ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಕಲ್ಚರಲ್ ಇನಿಷಿಯೇಟಿವ್ಸ್ ಅಥವಾ ಒಂದು ಕಲ್ಚರಲ್ ಏನೋ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲ ಒಂದು ಪ್ರೋಗ್ರಾಮ್ಸ್ ಅನ್ನ ತಾವು ಕಂಡಕ್ಟ್ ಅನ್ನ ಮಾಡಬೇಕಾಗಿರುತ್ತೆ.
ಕಂಡಕ್ಟ್ ಅಂಡ್ ಮ್ಯಾನೇಜ್ ದಿ ಗ್ಲೋಬಲ್ ಬ್ಯಾಕ್ಗ್ರೌಂಡ್ ಚೆಕ್ ಆಗಿರ್ಬೋದು ಮತ್ತು ಕಂಟಿನ್ಯೂಲಿ ವರ್ಕ್ ಟು ಬೆಟರ್ ಆನ್ ಪ್ರೋಸೆಸಸ್ ಪಾಯಿಂಟಿಂಗ್ ಏರಿಯಾಸ್ ವಿ ಕ್ಯಾನ್ ಇಂಪ್ರೂವ್ ಟು ಡ್ರೈವ್ ಅವರ್ ಫಂಕ್ಷನ್ ಫಾರ್ವರ್ಡ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದು. ಇಲ್ಲಿ ತಾವು ವಾಟ್ ವಿ ಆಫರ್ ಯು ಅಂತ ಮೆನ್ಷನ್ ಮಾಡಿದರೆ ಡಿಸ್ಟ್ರಿಬ್ಯೂಟ್ ವರ್ಕ್ ಎನ್ವಿರಾನ್ಮೆಂಟ್ ವಿತ್ ಟ್ವೈಸ್ ಇಯರ್, ಅದೇ ರೀತಿಯಾಗಿ ಪರ್ಸನಲ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬಜೆಟ್ ಆಗಿರ್ಬೋದು, ಆನ್ಯುವಲ್ ಕಾಂಪಿನೇಷನ್ ರಿವ್ಯೂ ರಿಕಗ್ನೈಸಿಂಗ್ ರಿವಾರ್ಡ್ ಆಗಿರ್ಬೋದು, ಆನ್ಯುವಲ್ ಹಾಲಿಡೇ ಲೀವ್ ಮತ್ತು ಮೆಟರ್ನಿಟಿ ಅಂಡ್ ಪೆಟರ್ನಿಟಿ ಲೀವ್ ಆಗಿರ್ಬೋದು. ಈ ಎಲ್ಲ ಒಂದು ಡೀಟೇಲ್ಸನ್ನು ತಾವು ಚೆಕ್ಔಟನ್ನು ಮಾಡ್ಬೋದು. ಆಬ್ವಿಯಸ್ಲಿ ನಾನು ಮೊದಲೇ ತಮಗೆ ಒಂದು ಈಸಿ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ನಾನು ಪ್ರೊವೈಡನ್ನು ಮಾಡಿದ್ದೀನಿ. ಅದೇ ರೀತಿಯಾಗಿ ತಾವು ಇಲ್ಲಿ ಸ್ಕ್ರೋಲ್ ಡೌನನ್ನು ಮಾಡಿದಾಗ ತಾವು ಅಪ್ಲೈಯನ್ನು ಮಾಡೋಕ್ಕೆ ತಾವು ಇಲ್ಲಿ ನೋಡ್ಬೋದು. ನಿಮ್ಮ ಒಂದು ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು ಮತ್ತು ನಿಮ್ಮ ಒಂದು ರೆಸ್ಯೂಮನ್ನು ತಾವು ಅಟ್ಯಾಚನ್ನು ಮಾಡಬೇಕಾಗಿರುತ್ತೆ ಮೊದಲು. ನಂತರ ನಿಮ್ಮ ಒಂದು ಸ್ಕೂಲು, ಡಿಗ್ರಿ ಮತ್ತು ಡಿಸಿಪ್ಲಿನನ್ನು ತಾವು ಇಲ್ಲಿ ಏನು ಒಂದು ಮೆನ್ಷನ್ನ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಒಂದು ಹೈಸ್ಕೂಲ್ನ ಒಂದು ಏನೋ ಒಂದು ಪರ್ಸೆಂಟೇಜು ಮತ್ತು ನಿಮ್ಮ ಒಂದು ಹೈಸ್ಕೂಲ್ನ ಒಂದು ನೇಟಿವ್ ಲ್ಯಾಂಗ್ವೇಜನ್ನು ತಾವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ತಾವು ಏನು ಅಬ್ಸರ್ವನ್ನು ಮಾಡ್ತಾ ಇದ್ದೀರಾ, ಈ ಸುಮಾರು 2 ಕ್ವಶನ್ಸನ್ನು ತಾವು ಈಸಿಯಾಗಿ ತಾವು ಕೊಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಸಪೋಸ್ ತಮಗೆ ಈ ಒಂದು ಕ್ವಶನ್ಗೆ ತಮಗೆ ಏನು ಆನ್ಸರ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ತಾವು ಗೂಗಲ್ ಮುಖಾಂತರ ತಾವು ಒಂದು ಚಾಟ್ ಮುಖಾಂತರ ತಾವು ಏನೋ ಒಂದು ಕಮೆಂಡನ್ನು ಕೊಡ್ತು ತಾವು ಒಂದು ಒಳ್ಳೆಯ ಒಂದು ಆನ್ಸರನ್ನು ತಾವು ಇಲ್ಲಿ ಪೇಸ್ಟನ್ನು ಮಾಡೋಕ್ಕೆ ತಾವು ಟ್ರೈನ ಮಾಡಿ. ನಂತರ ಅದೇ ರೀತಿಯಾಗಿ ತಾವು ಸ್ಕ್ರೋಲ್ ಡೌನನ್ನು ಮಾಡಿದಾಗ ತಾವು ಇಲ್ಲಿ ನೋಡ್ಬೋದು ಪ್ಲೀಸ್ ಸೆಲೆಕ್ಟ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇದೆ, ಇಂಡಿಯಾ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ಇಲ್ಲಿ ತಾವು ಅಕ್ನಾಲೇಜ್ಮೆಂಟ್ ಆ್ಯಂಡ್ ಕನ್ಫರ್ಮ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ. ನಂತರ ಇಲ್ಲಿ ಒಂದು ಎಸ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದಾಗ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ತಾವೇನು ಈ ಒಂದು ಅಪ್ಲಿಕೇಶನ್ನ ತಾವು ಸಬ್ಮಿಟ್ ಮಾಡ್ತೀರಾ, ವಿತಿನ್ 1 ವೀಕ್ ತಮಗೆ ಒಂದು ರೆಸ್ಪಾನ್ಸ್ ಆಗಿರುವಂತಹ ಒಂದು ಮೇಲ್ ಸಿಕ್ಕೇ ಸಿಗುತ್ತೆ HR ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ. ಓಕೆನಾ. ಆಫ್ಟರ್ ದಟ್ ತಮ್ಮ ಒಂದು ಇಂಟರ್ವ್ಯೂಸ್ ಆಗಿರ್ಬೋದು, ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ನ ಒಂದು ಏನೋ ಒಂದು ಸ್ಟೆಪ್ಸ್ ಏನಿರುತ್ತೆ, ಆಫ್ಟರ್ ಆ ಒಂದು ಮೇಲ್ ಬಂದ ನಂತರ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ತಾವು ಅಪ್ಲೈನ ಮಾಡಿ. ಸೊ ಮುಂದಿನ ಮತ್ತೊಂದು ಜಾಬ್ ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.